किसे बघतो आपण मग ನಮಗೆ ನಮ್ಮ ಅಕ್ಕನ ಮಗಳು ದಿನ ಶಾಲೆ ಹೋಗುವಾಗ ಯೋಗೇಶ ಎಂಬವನು ದಿನ ನಮ್ಮ ಬೆನ್ನಿಂದ ಬಂದು ನಮಗೆ ಕಿರುಕುಳ ಕೊಡ್ತಿದ್ದ ಅಂತ ನಮ್ಮ ಗಮನಕ್ಕೆ ತಂದಿದ್ದಾರೆ. ಆವಾಗ ನಾವು ಸಂಬಂಧಪಟ್ಟವರ ಹತ್ರ ಎಲ್ಲ ವಿಚಾರಣೆ ಮಾಡಿಕೊಂಡು ಮಾನ್ಯ ಎಸ್ ಐ ಅವರ ಹತ್ರ ಮಾತಾಡಿದ್ದೇವೆ. ಎಸ್ ಐ ಅವರು ಸರಿಯಾಗಿ ಸ್ಪಂದಿಸಿದಾಗ ನಾವು ಎಸ್ ಪಿ ಸಾಹೇಬ್ರ ಹತ್ರ ಹೋಗಿ ಎಸ್ ಪಿ ಸಾಹೇಬ್ರ ಹತ್ರ ನಮ್ಮ ರಂಜಿತ ಅವಳಿಗೆ ದಿನ ಶಾಲೆ ಹೋಗುವಾಗ ತೊಂದರೆ ಆಗ್ತದೆ, ಇದರ ಬಗ್ಗೆ ತಾವು ನ್ಯಾಯ ಒದಗಿಸಿಕೊಡ್ಬೇಕಂತ ನಾವು ಎಸ್ ಪಿ ಅವರ ಹತ್ರ ಮಾತಾಡಿದ್ದೇವೆ. ಎಸ್ ಪಿ ಅವರು ತಕ್ಷಣ ಎಸ್ ಸಿ ಅವರಿಗೆ ಮಾತಾಡಿ ಕೂಡಲೇ ಇವರನ್ನು ಅರೆಸ್ಟ್ ಮಾಡಬೇಕಂತ ಎಸ್ ಪಿ ಅವರು ಹೇಳಿದ್ದಾರೆ. ಆದರೂ ನಾವು ಮಲ್ಪೆ ಸ್ಟೇಷನ್ಗೆ ಹೋಗಿ ಆ ಕಂಪ್ಲೇಂಟ್ ಕೊಡುವಾಗ ಎಸ್ ಐ ಅವರು ಇರಲಿಲ್ಲ. ಕೊನೆಗೆ ಅಲ್ಲಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಆ ಕಂಪ್ಲೇಂಟ್ ಅರ್ಜಿಯನ್ನು ತಗೊಂಡು ನಾವು ಎಸ್ ಐ ಅವರು ಬಂದಾಗ ಅವರ ಗಮನ ತರ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಅರ್ಜಿ ಕೊಟ್ಟು ಎಂಡಸ್ಮೆಂಟ್ ಕೊಟ್ಟಿದ್ದಾರೆ. ಅದರ ನಂತರ ನಮ್ಮ ಮಾನ್ಯ ಮಲ್ಪೆ ಠಾಣಾಧಿಕಾರಿ ಅವರಿಗೆ ಜಿಲ್ಲಾ ಪಂಚಾಯತ್ ಮತ್ತು ಅಲ್ಲಿಯ ಪಂಚಾಯತ್ ಸದಸ್ಯರಿಂದ ಎಲ್ಲ ಬೇರೆಯವರಿಂದೆಲ್ಲ ಒತ್ತಡ ಬಂದಾಗ ಆ ಕೇಸನ್ನೇ ಬದಲಾವಣೆ ಮಾಡಿದ್ದಾರೆ. ರಾಜ್ಯ ಪಂಚಾಯತಿಗೆ ಮಾಡಿಬಿಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ರಂಜಿತಾ ಕುಮಾರಿ ಸಾಯುವ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಮತ್ತೆ ಚಿಕ್ಕಮ್ಮದ ಜಯಂತಿ ಅವರು ಎಸ್ ಐ ಅವರಿಗೆ 2 ಸಲ ಫೋನ್ ಮಾಡಿ ಹೇಳಿದ್ದಾರೆ, ಅವಳು ಮತ್ತೆ ಕಿರುಕುಳ ಕೊಡ್ತಾ ಇದ್ದಾಳೆ ಅಂತ ಹೇಳಿದ್ದಾರೆ. ಆದರೂ ಅವರು ಅದರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿದ್ದರೆ ಈ ಹುಡುಗಿ ಇವತ್ತು ಸಾಯುವ ಪರಿಸ್ಥಿತಿ ಬರಲಿಲ್ಲ. ಆದರೆ ಮಾನ್ಯ ಉಡುಪಿ ಎಸ್ ಪಿ ಸಾಹೇಬರವರು ಯಾವುದೇ ಆಗಲಿ ಒಂದು ಕೇಸ್ ಬಂದಾಗ ತಕ್ಷಣ ಸಂಬಂಧಪಟ್ಟ ಇಲಾಖೆಗೆ ಡೈರೆಕ್ಷನ್ ಕೊಡ್ತಾರೆ. ಆದರೆ ಅಲ್ಲಿಯ ಇಲಾಖೆಯವರಿಗೆ ಮೇಲೆ ರಾಜ್ಯಕ್ಕೆ ಅವರಿಂದ ಒತ್ತಡ ಬಂದಾಗ ಈ ಕೇಸನ್ನೇ ಬದಲಾವಣೆ ಮಾಡಲಿಕ್ಕೆ ನೋಡ್ತಾರೆ. ಇದರಲ್ಲಿ ಸರಿಯಾಗಿ ನಮ್ಮ ರಾಜಕಾರಣಿಯವರು ಇದರಲ್ಲಿ ಮೇನ್ ತಪ್ಪು ರಾಜಕಾರಣಿಯವರು. ಯಾವುದೇ ಒಂದು ಹುಡುಗಿಗೆ ಆಗಲಿ ಅನ್ಯಾಯ ಆದಾಗ ಈ ರಾಜಕಾರಣಿಯವರು ಎಲ್ಲೂ ಬೆಂಬಲ ಮಾಡ್ತಾರ, ಆಗ ಸರಿಯಾದ ಒಂದು ಹುಡುಗಿಗೆ ನ್ಯಾಯ ಸಿಕ್ಕುವುದಿಲ್ಲ. ಅದಕ್ಕೆ ಇದೇ ಕಾರಣ ರಂಜಿತನ ಕೊಲೆ ಪ್ರಕರಣದಲ್ಲಿ ಒಂದು ಉದಾಹರಣೆ. ಆ ಆರೋಪಿಗೆ ಮರಣದಂಡನೆ ಆಗಬೇಕು, ಅವನಿಗೆ ಜೀವಾದಿ ಶಿಕ್ಷೆ ಆಗಬಾರದು, ಮರಣದಂಡನೆ ಆಗಬೇಕು. ಆಕಸ್ಮಿಕ ಅವನು ಒಂದೇಳೆ ಬೇಳೆ ತಕೊಂಡು ಹೊರಗೆ ಬಂದರೆ ಪಬ್ಲಿಕ್ಕೇ ಅವನಿಗೆ ಹೊಡಿತಾರೆ. ಆ ಥರ ಅವನು ಮಾಡಿದ್ದಾನೆ ಹೀನಾಯ ಘಟನೆ. ಹಾಗಾಗಿ ದಯಮಾಡಿ ಹೇಳ್ತೇವೆ, ಪೊಲೀಸ್ ಇಲಾಖೆಯವರು ಅವನಿಗೆ ಮರಣದಂಡನೆ ಆಗುವಂಥ ಕೇಸಲ್ಲಿ ಹಾಕಿ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು.